ಮಧ್ಯಾಹ್ನದೊಳಗಡೆ ರೆಡಿಯಾಗಿ ಮಕ್ಕಳನ್ನ ಅಮ್ಮನ ಮನೆ ಬಿಟ್ಟು ಜಯಂತ್ ನಾನು ಹೊರಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಸೊ ಐಐಟಿ ರೆಂಟಲ್ ಸ್ಟುಡಿಯೋ ಹೋಗ್ತಾ ಇದ್ದೀವಿ. ಬಿಕಾಸ್ ಮಾರ್ಚ್ 1 and 2ಗೆ ನನ್ನ ಫ್ರೆಂಡ್ ಮದುವೆ ಇದೆ. ಸೊ ಹಾಗಾಗಿ ಜ್ಯುವೆಲ್ರೀಸ್ನೆಲ್ಲ ಸೆಲೆಕ್ಟ್ ಮಾಡಬೇಕಿತ್ತು ಅಂತ ಹೇಳಿ ಹೋಗಿದ್ವಿ. ಸೊ ಯಾಕೆ ಅಂತಂದರೆ ಶಿ ಈಸ್ ವೆರಿ ಸ್ಪೆಷಲ್ ಟು ಮೀ. ಸೊ ಹಾಗಾಗಿ ನಾನೇ ಎಲ್ಲದೂ ಕೂಡ ಸೆಲೆಕ್ಟ್ ಮಾಡಿ ಫೈನಲ್ ಆಗಿ ಒಂದು 3 ಸೆಟ್ಟನ್ನು 3 ಟೈಮ್ಗೆ ಬುಕ್ ಮಾಡಿದ್ದಾಯಿತು. ಸೊ ಇದೇ ನೋಡಿ, ಇವಾಗ ಫೋಟೋಸ್ ಕೂಡ ಕಳಿಸ್ಕೊಡ್ತಾ ಇದ್ದೀನಿ, ಹೇಗಿದೆ ಚೆಕ್ ಮಾಡು ಅಂತೇಳಿ. ಅವಳು ತುಂಬ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ಫೈನಲಿ ಇದೆಲ್ಲ ಕೂಡ ಮುಗಿಸ್ಕೊಂಡು ನಾನು ಇವಾಗ ಸೀದಾ ಹೋಗಿದ್ದು ಆಹಾರ್ ಕೆಫೆಗೆ. ಯಾಕೆಂದರೆ ಇಲ್ಲೊಂದು ಸ್ವಲ್ಪ ಪ್ರಮೋಷನ್ ವಿಡಿಯೋ ಅಂತ ಇತ್ತು. ನಾನು ಜಯಂತ್ ಹೋದ್ವಿ. ಫಸ್ಟ್ ಟೈಮ್ ಜಯಂತ್ ಜೊತೆ ಕೂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಕ್ತು. ನಾನಂತರೂ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ಇನ್ನು ಬರ್ತಾ ಮಕ್ಕಳಿಗೋಸ್ಕರ ಅಂತೇಳಿ ಹಲ್ವಾ ಜಾಮೂನ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದನ್ನು ಪಾರ್ಸಲ್ ತೊಗೊಂಡು ಬೈಕ್ ತೊಗೊಂಡು ಸೀದಾ ಮನೆಗೆ ಬಂದಾಯಿತು. ಮನೆಗೆ ಬಂದಿದ ತಕ್ಷಣ ನಮ್ಮ ಮಿಂಚು ಯಾರ ಹತ್ರ ಫಸ್ಟ್ ಹೋಗ್ತಾಳೆ ಅಂತ ನೋಡಿದ್ರೆ ನನ್ನ ಹತ್ರ ಏನೋ ಬಂದ್ಲು. ಅದಕ್ಕಿಂತ ಮುಂಚೆ ಅವ್ರ ಅಪ್ಪನ ಹತ್ರ ಹೋಗೋದಕ್ಕೆ ಚಡ್ಪಡಿಸ್ತಾ ಇದ್ಲು. ಅದನ್ನ ನೋಡಿ ಇಬ್ರು ನಿಂತ್ಕೊಂಡಿದ್ವಿ ಯಾರ ಹತ್ರ ಬರ್ತಾರೆ ಅಂತೇಳಿ. ಇನ್ನೇನು ಅಮ್ಮ ನಾನೇ ಆದರೂ ಕೂಡ ಅಪ್ಪನ ಮೇಲೇ ಪ್ರೀತಿ ಜಾಸ್ತಿ. ಮಕ್ಕಳನ್ನೆಲ್ಲ ಎತ್ತಾಕೊಂಡು ಸೀದಾ ಮೋರ್ಗೆ ಹೋದ್ವಿ. ನಾನು ಕಾವ್ಯ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತೇಳಿ. ಸೊ ನಮ್ಮ ಮನೇಲಿ ಗೊತ್ತಲ್ಲ ಗಲಾಟೆ ಮಕ್ಕಳದ್ದು ಇದ್ದಿದ್ದೆ ಅಂತೇಳಿ ಇವ್ರನ್ನ ಕರ್ಕೊಂಡು ಹೇಗಾದ್ರೂ ಹೋದ್ವಿ ಅಂತಂದರೆ ಅದು ಶಾಪಿಂಗ್ ಆಗಿರಲ್ಲ, ಜಾತ್ರೆ ಆಗಿರುತ್ತೆ. ಸೊ ಈ ಶಾಪಿಂಗ್ನ ಜಾತ್ರೆನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಾಯಿತು. ನಮ್ಮ ಪುಟಾಣಿ ಕೂಡ ಆಟ ಆಡ್ತಾಳೆ.